ರಾಮಾರೂಢ ಶ್ರೀಗಳಿಗೆ ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ಈ ಪ್ರಕರಣವನ್ನು ಭೇದಿಸಿದ್ದಾರೆ. ಶ್ರೀಗಳಿಂದ ವಂಚಿಸಿದ್ದ ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ರಾಮಾರೂಢ ಶ್ರೀಗಳಿಗೆ ಆಗಿದ್ದಂತಹ ವಂಚನೆ ಬ್ಲ್ಯಾಕ್ ಮೇಲ್ ಪ್ರಕರಣ ಇದು. ಹಾಗಾಗಿ ಶ್ರೀಗಳಿಗೆ ವಂಚಿಸಿದ್ದಂತಹ ಆ ಪ್ರಕರಣವನ್ನು ಭೇದಿಸಿದ ಪೊಲೀಸ್ನವರು ಇದೀಗ ಕಂತೆ ಹಣವನ್ನು ಜಪ್ತಿ ಮಾಡಿದ್ದಾರೆ. 100-500 ಮುಖಬೆಲೆಯ ನೋಟುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅಂದಾಜು 87,19,500 ರೂಪಾಯಿಯನ್ನು ಜಪ್ತಿ ಮಾಡಿದ್ದಾರೆ. CN 33/24 ಈ ಆಕಾರದಲ್ಲಿ ಹಣವನ್ನು ಜೋಡಿಸಿದ್ದಾರೆ ಪೊಲೀಸ್ನವರು. ಹಣದ ಜೊತೆಗೆ ಇನೋವಾ ಕಾರ್, ಹುಂಡೈ ಕಾರ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕೃತ್ಯಕ್ಕೆ ಬಳಸಿದಂತಹ ಯೂಟ್ಯೂಬ್ ಚಾನೆಲ್ ಲೋಗೋ, ಸೈರನ್, ಮೈಕ್, 3 ಮೊಬೈಲ್, ಚೆಕ್, ಬಾಂಡ್ಗಳು ಕೂಡ ಜಪ್ತಿ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖಾ ಸಿಬ್ಬಂದಿ ಇವತ್ತು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದು ಬ್ಲ್ಯಾಕ್ ಮೇಲ್ ಪ್ರಕರಣ. ರಾಮಾರೂಢ ಶ್ರೀಗಳಿಗೆ ಬ್ಲ್ಯಾಕ್ ಮೇಲ್ ಮಾಡಿರ್ತಾರೆ, ಹಣವನ್ನು ಕೂಡ ದೋಚಿರ್ತಾರೆ. 1 ಕೋಟಿ ಕೊಟ್ಟ ಮೇಲೂ ಕೂಡ ಮತ್ತಷ್ಟು ಹಣಕ್ಕೆ ಪೀಡಿಸಿದಾಗ ಪೊಲೀಸ್ನವ್ರು ಮೊರೆ ಹೋಗೋದು ಯಾರು? ರಾಮಾರೂಢ ಶ್ರೀಗಳು. ಹಾಗಾಗಿ ಶ್ರೀಗಳಿಂದ ವಂಚಿಸಿದ್ದ ಹಣವನ್ನು ಸದ್ಯ ಪೊಲೀಸ್ನವರು ತನಿಖೆಯ ನಂತರ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಂತೆ ಹಣವನ್ನು ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. 100-500 ಮುಖಬೆಲೆಯ ನೋಟುಗಳನ್ನು ನೀವಿಲ್ಲಿ ಗಮನಿಸಬಹುದು. ಜೊತೆಗೆ ಎಷ್ಟು ಹಣವನ್ನು ಸದ್ಯ ಜಪ್ತಿ ಮಾಡಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದರೆ 87,19,500 ರೂಪಾಯಿಯನ್ನು ಸದ್ಯಕ್ಕೆ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇದ್ರ ಜೊತೆಗೆ ಹುಂಡೈ ಇನೋವಾ ಕಾರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸೋಮಶೇಖರ್ ನೀಡ್ತಾರೆ. ಸೋಮಶೇಖರ್, ರಾಮಾರೂಢ ಶ್ರೀಗಳಿಗೆ ಕೋಟಿ ರೂಪಾಯಿ ವಂಚನೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹೇಗೆ ಸಾಗಿತ್ತು? ಈಗ ಒಂದಷ್ಟು ಹಣವನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇಲ್ಲಿ ಬಹಳ ವಿಶೇಷವಾಗಿ CN 33/24 ಅಂದರೆ 2024 ಏನು ಅದು ಸಿಂಬಲೈಸ್ ಮಾಡುತ್ತೆ, ವಿಶೇಷವಾಗಿ ಜೋಡಿಸಿದ್ರಲ್ಲ, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ಬೋದಾ? ಇದು CN ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣದ ಸಂಖ್ಯೆಯನ್ನ 33/24 ಅಂತ ಅವರು ಅರೇಂಜ್ ಮಾಡಿ ಆ ನೋಟುಗಳನ್ನ ಆ ಆಕಾರದಲ್ಲಿ ಇಟ್ಟಿರುವಂತದ್ದು. CN ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಕಳೆದ ಸೆಪ್ಟೆಂಬರ್ 27ರಂದು ಏನು ಒಂದು ತನಿಖೆ ನಡೆದ ಹಿನ್ನೆಲೆಯಲ್ಲಿ ಆರೋಪಿಯೊಬ್ಬನನ್ನ ಬಂಧಿಸಲಾಗುತ್ತೆ. ಅದು ಕೂಡ ಬಾಗಲಕೋಟೆಯ ಶ್ರೀ ರಾಮಾರೂಢ ಮಠದ ಶ್ರೀ ಪರಮ ರಾಮಾರೂಢ ಸ್ವಾಮೀಜಿಗಳಿಗೆ ADGP ಹಾಗೂ ಹೋಮ್ ಮಿನಿಸ್ಟರ್ ಕಚೇರಿಯಿಂದ ಫೋನ್ ಮಾಡಲಾಗಿದೆ ಎಂದು ಬೆದರಿಕೆ ಹಾಕಿ ಏನು 1 ಕೋಟಿ ರೂಪಾಯಿಗಳನ್ನು ವಂಚನೆ ಮಾಡಿರ್ತಾನೆ ಪ್ರಕಾಶ್ ಮುಧೋಳ್ ಅನ್ನೋ ವ್ಯಕ್ತಿ. ಆ ವ್ಯಕ್ತಿಯನ್ನ ಈಗಾಗಲೇ ಬಂಧಿಸಲಾಗಿದೆ. ಹೀಗಾಗಿ ಆತ ವಂಚನೆ ಮಾಡುವುದಕ್ಕೆ ಮತ್ತು ಈ ಕೃತ್ಯಕ್ಕೆ ಬಳಸಿದಂತಹ ವಸ್ತುಗಳು ಮತ್ತು ಸ್ವಾಮೀಜಿ ಅವರಿಂದ ವಸೂಲಿ ಮಾಡಿದಂತಹ ಹಣದಲ್ಲಿ 1 ಕೋಟಿ ರೂಪಾಯಿದಲ್ಲಿ ಈಗಾಗಲೇ 87,19,500 ರೂಪಾಯಿಗಳನ್ನು ವಶಕ್ಕೆ ಪಡೆದುಕೊಂಡಿರುವಂತದ್ದು, ಜಪ್ತಿ ಮಾಡಿದ್ದಾರೆ. ಈ ಜಪ್ತಿ ಮಾಡಿದ ಹಣವನ್ನ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣದ ಸಂಖ್ಯೆಯ ರೀತಿಯಲ್ಲಿ ಆಕಾರದಲ್ಲಿ ಅರೇಂಜ್ ಮಾಡಿ ಪೊಲೀಸರು ಇಟ್ಟಿರುವಂತದ್ದು. ಎರಡನೇದ್ದು, ಈ ಕೃತ್ಯಕ್ಕೆ ಬಳಸಿದಂತಹ 2 ಕಾರುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಸೈರನ್ನು, ಮೈಕು, ಚೆಕ್, ಬಾಂಡು, ಜೊತೆಗೆ ಯೂಟ್ಯೂಬ್ ಚಾನೆಲ್ ಒಂದರ ಲೋಗೋವನ್ನ ರೆಡಿ ಮಾಡಿಸಿರ್ತಾನೆ ಆರೋಪಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವುಗಳನ್ನೆಲ್ಲವನ್ನ ವಶಕ್ಕೆ ಪಡಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಇವತ್ತು ಉತ್ತರ ವಲಯ IGP ವಿಕಾಸ್ ಕುಮಾರ್ ಅವರು ಬಾಗಲಕೋಟೆಯ ನವನಗರದ SP ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿರುವಂತದ್ದು. ಹೀಗಾಗಿ ಸದ್ಯಕ್ಕೆ ಪ್ರಗತಿಯಲ್ಲಿರುವಂತಹ ತನಿಖೆ ವಿಚಾರವಾಗಿ ಅವರು ಮಾಹಿತಿಯನ್ನ ನೀಡಿರುವಂತದ್ದು. ಈಗಾಗಲೇ ಬಂಧಿತನಾಗಿರುವಂತಹ ಆರೋಪಿ ವಿರುದ್ಧ ಈ ಹಿಂದೆ ಇದೇ ವಂಚನೆ ಪ್ರಕರಣ ಮತ್ತು ಬೆದರಿಕೆ ಹಾಕಿದ ಪ್ರಕರಣಗಳು ಮತ್ತು ಇನ್ನೋರ್ವರಿಂದ ಹಣವನ್ನ ವಸೂಲಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 12 ಪ್ರಕರಣಗಳು ದಾಖಲಾಗಿವೆ ಅಂತ ಅವರು ಮಾಹಿತಿಯನ್ನ ನೀಡಿರುವಂತದ್ದು. ಸೋಮಶೇಖರಿಗೆ 1 ಕೋಟಿ ಹಣವನ್ನು ಸ್ವಾಮೀಜಿ ರಾಮಾರೂಢ ಶ್ರೀಗಳು ಕೊಟ್ಟಿರ್ತಾರೆ ಅನ್ನೋದಾದರೆ, ಮತ್ತು ಬ್ಲ್ಯಾಕ್ ಮೇಲ್ ಮಾಡಿ ಹಣ ಇಸ್ಕೊಂಡ್ರೂ ಕೂಡ ಈಗ ಸ್ವಾಮೀಜಿ ಯಾವ ಹೆಸರಿನಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು, ಅಂದರೆ ಯಾವ ಕಾರಣಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಸ್ವಾಮೀಜಿ ಅಂತ ತಪ್ಪನ್ನು ಏನು ಎಸಗಿದ್ರು, ಈ ಥರದ್ದು ಒಂದಷ್ಟು ಸಂಶಯಗಳು ಸಹಜವಾಗಿ ಬರುತ್ತೆ. ಯಾಕಂದರೆ 1 ಕೋಟಿ ರೂಪಾಯಿ ಕೊಟ್ಬಿಟ್ಟಿದ್ದಾರೆ ಅವರು. ದಿವ್ಯಾ, ಈ ಎಲ್ಲಾ ಪ್ರಶ್ನೆಗಳನ್ನ ಉತ್ತರ ವಲಯ IGP ವಿಕಾಸ್ ಕುಮಾರ್ ಅವರನ್ನು ಕೂಡ ಪ್ರಶ್ನಿಸಲಾಗಿದೆ. ಜೊತೆಗೆ ಸ್ವಾಮೀಜಿ ಅವರನ್ನು ಕೂಡ ಪ್ರಶ್ನಿಸಲಾಗಿದೆ. ಇದು ಕೇವಲ ಇಲ್ಲಿ ಟ್ವಿಸ್ಟ್ ಇರುವಂತದ್ದು, ಯಾವಾಗ ಈ ಆರೋಪಿ ಏನು ಬಂಧಿತನಾಗಿದ್ದಾನೆ, ಈ ಆರೋಪಿ ಮೊದಲು ಮಠಕ್ಕೆ ಕಳೆದ ವಾರ ಏನಿರುತ್ತೆ ಮಠಕ್ಕೆ ಹೋಗಿ ಸ್ವಾಮೀಜಿ ಅವರನ್ನ ಭೇಟಿಯಾಗಿ ಬಂದಿರ್ತಾನೆ. ಜೊತೆಗೆ ಬರುವಾಗ ಅವರ ಮೊಬೈಲ್ ನಂಬರ್ ಅನ್ನ ಪಡೆದುಕೊಂಡು ಬಂದಿರ್ತಾನೆ. ಇನ್ನು ಈ ಮಠ ಇರುವಂತದ್ದು ಗುಡ್ಡ ಪ್ರದೇಶದಲ್ಲಿ ಇದೆ, ಅಂದ್ರೆ ಬಾಗಲಕೋಟೆ ನಗರದ ಹೊರವಲಯದಲ್ಲಿರುವಂತದ್ದು. ಅಲ್ಲಿ ನೆಟ್ವರ್ಕ್ ಸರಿಯಾಗಿ ಸಿಗೋದಿಲ್ಲ. ಹೀಗಾಗಿ ಆರೋಪಿ ಏನ್ ಮಾಡ್ತಾನೆ, ಮೊದಲು ತಾನು ದೂರವಾಣಿ ಕರೆ ಮಾಡಿದಾಗ ಸ್ವಾಮೀಜಿಗಳಿಗೆ ಅದು ರೀಚ್ ಆಗದೇ ಇದ್ದಾಗ
ಸ್ಥಳೀಯ ಕಲಾತ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಹೈವೇ ಪೆಟ್ರೋಲಿಯಂ ನಡೆಸುವಂತಹ ಒಬ್ಬ ASI ಅವರಿಗೆ ಫೋನ್ ಮಾಡ್ತಾರೆ. ADGP ಅವರ ಹೆಸರಲ್ಲಿ. ನಾನು ADGP ಬೆಂಗಳೂರಿನಿಂದ ಮಾತಾಡ್ತಾ ಇದ್ದೇನೆ, ಈ ರೀತಿ ಒಂದು ಮಠ ಇದೆ, ಆ ಸ್ವಾಮೀಜಿ ಅವ್ರಿಗೆ ಹೋಗಿ ತಕ್ಷಣ ಫೋನ್ ಅನ್ನ ಕೊಡಿ ಅಂತ ಹೇಳ್ತಾರೆ. ಹೀಗಾಗಿ ಅವರು ASI ಏನ್ ಮಾಡ್ತಾರೆ, ADGP ನಿಜವಾಗ್ಲೂ ಫೋನ್ ಮಾಡಿದ್ದಾರೆ ಅನ್ಕೊಂಡು ADGP ಫೋನ್ ಮಾಡಿದ್ದಾರೆ ಅಂತ ಮಠಕ್ಕೆ ಹೋಗಿ ಸ್ವಾಮೀಜಿ ಅವ್ರಿಗೆ ಕೊಡ್ತಾರೆ. ಅವರು ಹೇಳುವಂತ ಪ್ರಕಾರ ನೀನೇನೋ ದೊಡ್ಡ ತಪ್ಪು ಮಾಡಿದ್ಯಾ, ಇಲ್ಲಿ ನಮ್ಮಲ್ಲಿ ಕೇಸ್ ಬಂದಿದೆ, ಹೀಗಾಗಿ ನಿನ್ನನ್ನ ನಾವು ಬಂಧಿಸ್ತೇವೆ ಮತ್ತು ನಿನ್ನ ಮರ್ಯಾದೆ ತೆಗಿತೇವೆ ಅಂತ ಹೇಳಿ ದೂರವಾಣಿ ಕರೆಯಲ್ಲಿ ಹೇಳಿದ ಬಳಿಕ ಸ್ವಾಮೀಜಿ ಅವರು ಗಾಬರಿಗೆ ಒಳಗಾಗ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಇನ್ನು ತನಿಖೆಯಿಂದ ಬೆಳಕಿಗೆ ಬರಬೇಕಾಗಿದೆ. ಸ್ವಾಮೀಜಿ ಅವರು ಕೊಟ್ಟಂತಹ ಸ್ಪಷ್ಟನೆಯ ಪ್ರಕಾರ ಯಾವುದೇ ಹಗರಣಗಳು ಇದ್ದಲ್ಲಿ ಯಾವುದೇ ರೀತಿಯ ವಿಚಾರಗಳು ನನ್ನ ಬಗ್ಗೆ ಇದ್ದಲ್ಲಿ ಅವುಗಳನ್ನ ಬಹಿರಂಗಪಡಿಸಬಹುದು ಅಂತ ಸವಾಲನ್ನ ಕೂಡ ಹಾಕಿದ್ದಾರೆ. ಈಗ ಉತ್ತರ ವಲಯ IGP ವಿಕಾಸ್ ಕುಮಾರ್ ಅವರು ನಡೆಸಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಕೊಟ್ಟ ಮಾಹಿತಿ ಅಂದ್ರೆ, ಇದು ಪೊಲೀಸರ ಹೆಸರಲ್ಲಿ ಬೆದರಿಕೆ ಹಾಕಿರೋದ್ರಿಂದ ಸ್ವಾಮೀಜಿ ಅವರು ಹೆದರಿ 1 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅನ್ನೋ ಸ್ಪಷ್ಟನೆಯನ್ನ ಕೂಡ ಉತ್ತರ ವಲಯ IGP ಅವರು ನೀಡಿರುವಂತದ್ದು. ಜೊತೆಗೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಿ ಸತ್ಯಾಸತ್ಯತೆಯನ್ನ ಹೊರಗೆ ತರುತ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ಹೀಗಾಗಿ ಸಂಶಯಕ್ಕೆ ಹಲವಾರು ದಾರಿಗಳಿವೆ ಮತ್ತು ಸಂಶಯಕ್ಕೆ ಹಲವಾರು ಕಾರಣಗಳಿವೆ. ಯಾಕಂದ್ರೆ ಯಾರು ಕೂಡ ಅಷ್ಟು ಸಲೀಸಾಗಿ 1 ಕೋಟಿ ರೂಪಾಯಿಗಳನ್ನ ವ್ಯವಸ್ಥೆ ಮಾಡಿಕೊಡುವುದಕ್ಕೆ ಆಗುವುದಿಲ್ಲ. ಅದು ಕೂಡ ಸ್ವಾಮೀಜಿ ಭಕ್ತರಿಂದ ವಸೂಲಿ ಮಾಡಿ ಅಥವಾ ಸಂಗ್ರಹಿಸಿ ನಾನು ಈ ರೀತಿ ಹಣವನ್ನ ಕೊಟ್ಟಿದ್ದೇನೆ ಅನ್ನೋ ಮಾತನ್ನ ಹೇಳ್ತಾರೆ. ಇನ್ನು ಹಣವನ್ನ ಕೊಡುವುದಕ್ಕೂ ಮುಂಚೆ ಹಣವನ್ನ ಕೊಡ್ತಾರ ಇಲ್ಲೋ ಅನ್ನೋ ಶ್ಯೂರಿಟಿಗಾಗಿ, ಗ್ಯಾರಂಟಿಗಾಗಿ ಖಾಲಿ ಬಾಂಡ್ ಮತ್ತು ಚೆಕ್ ಗಳನ್ನ ಕೂಡ ಆರೋಪಿ ಪಡೆದುಕೊಂಡಿರ್ತಾನೆ. ಯಾವಾಗ 1 ಕೋಟಿ ರೂಪಾಯಿ ಸಿಗುತ್ತೋ ಆವಾಗ ಚೆಕ್ ಮತ್ತು ಬಾಂಡ್ ಗಳನ್ನ ಕೆಲವು ಕೊಟ್ಟಿರ್ತಾನೆ, ಇನ್ನು ಕೆಲವು ಕೊಟ್ಟಿರುವುದಿಲ್ಲ. ಹೀಗಾಗಿ ಆರೋಪಿ ಬಳಿದಂತಹ ಚೆಕ್, ಬಾಂಡು, ಮೈಕು ಮತ್ತು ಪೊಲೀಸರ ರೀತಿ ಸ್ವಾಮೀಜಿ ಅವರಿಗೆ ತಾನು ಪೊಲೀಸ್ ಅನ್ನೋ ರೀತಿ ತೋರಿಸೋ ನಿಟ್ಟಿನಲ್ಲಿ ADGP ಅನ್ನು ತೋರಿಸೋ ನಿಟ್ಟಿನಲ್ಲಿ ಇನ್ನೋವಾ ಕಾರನ್ನ ಬಳಸ್ಕೊತಿರ್ತಾನೆ, ಅದರಲ್ಲಿ ಸೈರನ್ ಅನ್ನ ಅಳವಡಿಸ್ಕೊಂಡಿರ್ತಾನೆ. ಹೀಗಾಗಿ ಈ ರೀತಿ ವಾಕಿ ಟಾಕಿ ಕೂಡ ಏನ್ ಬಳಕೆ ಮಾಡ್ತಾರೆ ಪೊಲೀಸರು, ಆ ರೀತಿ ಸ್ವಾಮೀಜಿ ಅವರಿಗೆ ನಂಬಿಕೆ ಬರುವ ರೀತಿಯಲ್ಲಿ ನಡ್ಕೊಂಡಿರ್ತಾನೆ. ಆದ್ರೆ ಸ್ವಾಮೀಜಿ ಅವರು ಯಾವಾಗ ಹಣವನ್ನ 2ನೇ ಬಾರಿಗೆ 39 ಲಕ್ಷ ರೂಪಾಯಿಗಳನ್ನ ಹುಬ್ಬಳ್ಳಿಯಲ್ಲಿ ಕೊಡಕ್ ಹೋಗ್ತಾರೋ, ಸ್ವಾಮೀಜಿ ಅವರ ಕಾರಿನ ಚಾಲಕ ಈ ಒಂದು ಕಾರಿನ ನಂಬರ್ ಅನ್ನ ನೋಡಿ ಆಪ್ ನಲ್ಲಿ ಹಾಕಿ ಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ ಇದು ಇಲ್ಲಿಯೇ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತಹ ಒಂದು ವಾಹನ. ಹೀಗಾಗಿ ಯಾರೋ ಈ ರೀತಿ ಬ್ಲಾಕ್ ಮೇಲ್ ಮಾಡ್ತಾರೆ ಅನ್ನೋ ಗಮನಕ್ಕೆ ಬಂದಾಗ ಇವರು ಆವಾಗ ಬಾಗಲಕೋಟೆಯ SP ಅಮರನಾಥ್ ರೆಡ್ಡಿ ಅವರ ಬಳಿಗೆ ಹೋಗ್ತಾರೆ. ಆವಾಗ ಪ್ರಕರಣ ದಾಖಲಾಗುತ್ತೆ CN ಪೊಲೀಸ್ ಠಾಣೆಯಲ್ಲಿ. ನಂತರ ಪೊಲೀಸರ ತನಿಖೆ ಬಳಿಕ ಸತ್ಯಾಸತ್ಯತೆ ಹೊರಗೆ ಬರುತ್ತೆ, ಆರೋಪಿ ಅರೆಸ್ಟ್ ಆಗ್ತಾನೆ. ದಿವ್ಯಾ, ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದನ್ನ ಕೇಳಂಗಿಲ್ಲ ಈಗ, ಅದಕ್ಕಿಂತ ಅಲ್ಲಿ ತುಂಬ್ಕೊಂಡ್ಬಂದು ಮಾಡ್ತೀವಿ. ಇಲ್ಲ ತೆಂಗ್ರಾಳ ಅಲ್ರಿ ಟೇಬಲ್ ಬೇಕಾಗಿತ್ತು, ಒಂದು ಹಂಗ ಬರುತ್ತಾ ಏನ್ ಬಾ ಬರ್ತಾರಂತ ಕಳಿಸಿ ಈ ಟೇಬಲ್ ಅದು ಜಮ್ನ ಚಿರ್ತಿ ಸಿಕ್ತು ಓಡಿಗಿತ್ತಲ್ಲ ಒಂದು ಮೊಬೈಲ್ಗಳು ಧೈರ್ಯಂ ಸಾಹಸಂ. ಯಾದಗಿರಿಯ ಬಸವಸಾಗರ ಜಲಾಶಯದಿಂದ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ವಿರೋಧ ವ್ಯಕ್ತವಾಗಿದೆ. ಜಲಾಶಯದಿಂದ ನೀರನ್ನು ಹಂಚಿಕೆ ಮಾಡುವ ಸಂಬಂಧ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸಚಿವ ಸಂಪುಟದ ಅನುಮೋದನೆಯ ಯೋಜನೆಗೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸೆಪ್ಟೆಂಬರ್ 17ರಂದು ಕಲಬುರಗಿಯಲ್ಲಿ ನಡೆದಂತಹ ಸಭೆಯ ಯೋಜನೆಗೆ ವಿರೋಧ ವ್ಯಕ್ತವಾಗಿದೆ. ಬೀದರ್, ಕಲಬುರಗಿ ಜಿಲ್ಲೆಗಳ ಹಳ್ಳಿಗೆ ಕುಡಿಯುವ ನೀರಿನ ಯೋಜನೆ ಅದು. ಯಾದಗಿರಿಯ ಬಸವಸಾಗರ ಜಲಾಶಯದಿಂದ ನೀರು ಹಂಚಿಕೆಗೆ ಬಹಳ ವಿರೋಧ ವ್ಯಕ್ತವಾಗಿದೆ. ರಕ್ತ ಕೊಟ್ಟೆವು, ನೀರು ಕೊಡೋದಿಲ್ಲ ಅಂತ ಹೋರಾಟಕ್ಕೆ ಮುಂದಾಗಿದ್ದಾರೆ ರೈತರು. ಹುಣಸಗಿ ತಾಲೂಕು ನಾರಾಯಣಪುರದಲ್ಲಿದೆ ಈ ಬಸವಸಾಗರ ಜಲಾಶಯ. ನಮ್ಮ ಜಿಲ್ಲೆಯ ರೈತರಿಗೆ ಬೆಳೆಗೆ ಹಾಗೆಯೇ ಕುಡಿಯೋದಕ್ಕೆ ನೀರಿಲ್ಲ. ಇದರ ನಡುವೆ ನೀರು ಹಂಚಿಕೆ ಅಂದರೆ ಅದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ HR ಬಡಿಗೇರ್ ನೇತೃತ್ವದಲ್ಲಿ ಹೋರಾಟಕ್ಕೆ ಸಜ್ಜು. ಯೋಜನೆ ಕೈ ಬಿಡಬೇಕು ಅಂತ ರೈತ ಸಂಘಟನೆಗಳು ಆಗ್ರಹ ಮಾಡ್ತಿದ್ದಾವೆ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.